ಹಲೋ ವೀಕ್ಷಕರೇ, ಬಜರಂಗಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಶಾಲವಾದ ವಿಚಿತ್ರವಾದ ಕೇವಲ ಹಣ, ಅಂತಸ್ತು ಮತ್ತು ಅಧಿಕಾರಕ್ಕೆ ಬೆಲೆ ಕೊಡುವಂತಹ ಈ ಮಾಯಾ ಪ್ರಪಂಚದಲ್ಲಿ ಮನುಷ್ಯನ ಎಷ್ಟೇ ದೊಡ್ಡ ಪದವಿಗಳನ್ನು ಪಡೆದಿರಲಿ, ಎಷ್ಟೇ ಕೋಟಿ ಹಣವನ್ನು ಸಂಪಾದಿಸಿರಲಿ, 7 ಅಂತಸ್ತಿನ ಅರಮನೆಯನ್ನೇ ಕಟ್ಟಿ ಮೆರೆಯಲಿ, ಅಂತಿಮವಾಗಿ ಅವನ ಮನಸ್ಸಿಗೆ ನಿಜವಾದ ಶಾಂತಿ, ನೆಮ್ಮದಿ ಮತ್ತು ಸಮಾಧಾನ ಸಿಗುವುದು ಕೇವಲ ಆ ಭಗವಂತನ ಸನ್ನಿಧಿಯಲ್ಲಿ ಮಾತ್ರ. ಮನುಷ್ಯ ಜೀವನದಲ್ಲಿ ಎಷ್ಟೇ ಓದಿದರೂ ಕೊನೆಗೆ ನೆಮ್ಮದಿ ಹುಡುಕುವುದು ದೇವರ ಹತ್ತಿರವೇ. ಮನುಷ್ಯನ ಅಹಂಕಾರ ಕೇವಲ ಸ್ಮಶಾನದವರೆಗೆ ಮಾತ್ರ ಇರುತ್ತದೆ, ಆದರೆ ಅವನ ಭಕ್ತಿ ಅವನನ್ನು ಕೈಲಾಸದವರೆಗೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ಈ ಕಲಿಯುಗದಲ್ಲಿ ಎಂಥದೇ ಕಷ್ಟವಿರಲಿ, ಮನಸ್ಸಿನಲ್ಲಿ ಹನುಮಂತನನ್ನು ನೆನೆದರೆ ಸಾಕು, ಆತ ಕಣ್ಣೀರು ಒರೆಸಿ ಧೈರ್ಯ ತುಂಬುತ್ತಾನೆ. ಶಕ್ತಿ, ಬುದ್ಧಿ ಮತ್ತು ಭಕ್ತಿಯ ಸಂಗಮವಾಗಿರುವ ಮಾರುತಿಯ ತನ್ನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎಲ್ಲಿ ರಾಮನಾಮ ಇರುತ್ತದೆಯೋ ಅಲ್ಲಿ ಹನುಮಂತ ನೆಲೆಸಿರುತ್ತಾನೆ. ಎಲ್ಲಿ ನಿಜವಾದ ಭಕ್ತಿ ಇರುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಶಕ್ತಿ ಇರುತ್ತದೆ. ನಾವು ಅನೇಕ ಬಾರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಒಂದು ಸಾಮಾನ್ಯ ದೃಶ್ಯವನ್ನು ನೋಡುತ್ತೇವೆ. ಕೆಲವರು ಬೆಲೆ ಬಾಳುವ ಕಾರಿನಲ್ಲಿ ಬಂದು ಇಳಿಯುತ್ತಾರೆ. ಮೈ ತುಂಬ ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಕುತ್ತಿಗೆಯಲ್ಲಿ ಮತ್ತು ಕೈಗಳಲ್ಲಿ ಮಿನುಗುವ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಬರುತ್ತಾರೆ. ಕೈಯಲ್ಲಿ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು, ಬೆಳ್ಳಿ ತಟ್ಟೆಯಲ್ಲಿ ಬೆಲೆ ಬಾಳುವ ಹಣ್ಣುಗಳನ್ನು ಹಿಡಿದು ಬಹಳ ವೈಭವದಿಂದ, ಅಹಂಕಾರದಿಂದ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಾರೆ. ಅವರನ್ನು ನೋಡಿದ ತಕ್ಷಣ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಥವಾ ಅರ್ಚಕರು ಓಡಿ ಬಂದು ನಗುಮುಖದಿಂದ ಸ್ವಾಗತ ಮಾಡುತ್ತಾರೆ. ಅವರಿಗೆ ವಿಶೇಷವಾದ ಮರ್ಯಾದೆ ಸಿಗುತ್ತದೆ. ಅವರು ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಗರ್ಭಗುಡಿಯ ಹತ್ತಿರ ಹೋಗಿ ದೇವರಿಗೆ ಆರತಿ ಮಾಡುತ್ತಾರೆ. ದೇವರು ಕೇವಲ ಇವರಿಗೆ ಪ್ರಸನ್ನನಾಗುತ್ತಾನೆ ಅಥವಾ ಮೋಕ್ಷದ ದಾರಿಯನ್ನೇ ಇವರೇ ಇಟ್ಟುಕೊಂಡಿದ್ದಾರೇನೋ ಎಂಬಂತೆ ಅವರ ವರ್ತನೆ ಇರುತ್ತದೆ. ಆದರೆ ಅದೇ ದೇವಸ್ಥಾನದ ಯಾವುದೋ ಒಂದು ಕತ್ತಲು ಮೂಲೆಯಲ್ಲಿ, ಕಂಬದ ಮರೆಯಲ್ಲಿ ಅಥವಾ ಬಾಗಿಲ ಸಂದಿಯಲ್ಲಿ ನಿಂತು ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲದೆ ಸ್ನಾನ ಮಾಡಿ ಎಷ್ಟೋ ದಿನಗಳಾಗಿದ್ದರೂ ಕೈಯಲ್ಲಿ ದೇವರಿಗೆ ಕೊಡಲು ಏನೂ ಇಲ್ಲದೆ ಕೇವಲ ಕಣ್ಣೀರು ತುಂಬಿದ ಕಣ್ಣುಗಳಿಂದ ದೇವರ ಗೋಪುರವನ್ನು ನೋಡುವ ಒಬ್ಬ ಬಡವನಿರುತ್ತಾನೆ. ಅವನ ಹತ್ತಿರ ಅರ್ಚಕರು ಹೋಗುವುದಿಲ್ಲ, ಜನರು ಅವನನ್ನು ಮಾತನಾಡಿಸುವುದಿಲ್ಲ. ಕೆಲವೊಮ್ಮೆ ದಾರಿ ಬಿಡು, ಅಡ್ಡ ನಿಲ್ಲಬೇಡ, ಪಕ್ಕಕ್ಕೆ ಹೋಗು, ನಿನ್ನ ಮೈ ವಾಸನೆ ಬರುತ್ತಿದೆ ಎಂದು ಅವನನ್ನು ನಾಯಿಗಿಂತ ಕಡೆಯಾಗಿ ನೋಡುತ್ತಾರೆ. ದೇವಸ್ಥಾನದ ಕಲ್ಲುಗಳು ಕೂಡ ಅವನ ಪಾದದ ಸ್ಪರ್ಶಕ್ಕೆ ಮೃದುವಾಗಬಹುದು, ಆದರೆ ಮನುಷ್ಯನ ಹೃದಯ ಕರಗುವುದಿಲ್ಲ. ಆ ಬಡವನ ಮನಸ್ಸಿನಲ್ಲಿ ಆಗುವ ನೋವು ಮತ್ತು ಆತನ ಹೃದಯ ಅನುಭವಿಸುವ ಯಾತನೆಯನ್ನು ಯಾರು ತಾನೇ ತಿಳಿಯಬಲ್ಲರು. ಆತ ಶಬ್ದವೇ ಇಲ್ಲದೆ ದೇವರ ಜೊತೆ ಜಗಳವಾಡುತ್ತಾನೆ. ದೇವರೇ, ನಿನಗೂ ಕೇವಲ ಶ್ರೀಮಂತಿಗೆ ಬೇಕಾ? ಈ ಪ್ರಪಂಚದಲ್ಲಿ ಮತ್ತು ಸಮಾಜದಲ್ಲಿ ಬಡವನಿಗೆ ಜಾಗವಿಲ್ಲದಿರಬಹುದು, ಆದರೆ ನಿನ್ನ ಸನ್ನಿಧಿಯಲ್ಲೂ ನನಗಿಲ್ಲಿ ಸ್ಥಾನವಿಲ್ಲವೇ? ನನ್ನ ಹತ್ತಿರ ಚಿನ್ನವಿಲ್ಲ, ಬೆಳ್ಳಿ ಇಲ್ಲ, ನಿನಗೆ ಅರ್ಪಿಸಲು ರೇಷ್ಮೆ ವಸ್ತ್ರವಿಲ್ಲ, ಕನಿಷ್ಠ ನಿನ್ನ ಮುಂದೆ ಒಡೆಯಲು ಒಂದು ತೆಂಗಿನಕಾಯಿ ಖರೀದಿ ಮಾಡುವ ಶಕ್ತಿಯೂ ನನಗಿಲ್ಲ. ನಾನೊಬ್ಬ ದಿಕ್ಕಿಲ್ಲದವನು, ಅನಾಥ. ನನ್ನ ಪೂಜೆಯನ್ನು ನೀನು ಸ್ವೀಕರಿಸುತ್ತೀಯಾ ಅಥವಾ ನಾನು ಬಡವನೆಂದು ನನ್ನನ್ನು ದೂರ ತಳ್ಳುತ್ತೀಯಾ ಎಂದು ಆತ ಎದೆಯಾಳದಿಂದ ಮೌನವಾಗಿ ಅಳುತ್ತಿರುತ್ತಾನೆ. ಆತನ ಕಣ್ಣೀರು ದೇವಾಲಯದ ಕಲ್ಲಿನ ನೆಲಕ್ಕೆ ಬಿದ್ದಾಗ
ಅದರ ಶಬ್ದ ಮನುಷ್ಯರಿಗೆ ಕೇಳಿಸದೇ ಇರಬಹುದು. ಆದರೆ ಆ ಭಗವಂತನಿಗೆ ಅದು ಕೇಳಿಸದೇ ಇರಲು ಸಾಧ್ಯವೇ? ಖಂಡಿತ ಇಲ್ಲ. ಮನುಷ್ಯರು ಹೊರಗಿನ ವೈಭವಕ್ಕೆ ಮಾರು ಹೋದರೆ ದೇವರು ಭಕ್ತನ ಒಳಗಿನ ನೋವಿಗೆ ಸ್ಪಂದಿಸುತ್ತಾನೆ. ಏಕೆಂದರೆ ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಋಷಿ ಮುನಿಗಳು ತೋರಿಸಿಕೊಟ್ಟ ಪರಮ ಸತ್ಯವೇನೆಂದರೆ ಸಾಕ್ಷಾತ್ ವೈಕುಂಠಪತಿಯೇ ಆಗಿರಲಿ ಅಥವಾ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳೇ ಆಗಿರಲಿ, ಅವರಿಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ. ಭಗವಂತನಿಗೆ ಬೇಕಿರುವುದು ನಿಮ್ಮ ಹೃದಯದ ಆಳದಲ್ಲಿರುವ ಯಾವುದೇ ಕಲಬೆರಕೆ ಇಲ್ಲದ ಶುದ್ಧ ಭಕ್ತಿ ಮತ್ತು ಕಣ್ಣಲ್ಲಿರುವ ಆನಂದ ಬಾಷ್ಪ ಮಾತ್ರ. ಹನುಮಂತನಿಗಂತೂ ರಾಮನಾಮ ಬಿಟ್ಟರೆ ಬೇರೇನೂ ಬೇಕಿಲ್ಲ. ಕುಚೇಲನ ಒಂದು ಇಡೀ ಅವಲಕ್ಕಿಗೆ ಮನಸೋತ ಶ್ರೀಕೃಷ್ಣ, ಸಬರಿಯ ಎಂಜಲು ಹಣ್ಣಿಗೆ ಸಂತೋಷಗೊಂಡ ರಾಮ, ವಿದುರನ ಮನೆಗೆ ಹೋದ ಶ್ರೀಕೃಷ್ಣ, ಇವರೆಲ್ಲರೂ ತೋರಿಸಿಕೊಟ್ಟಿದ್ದು ಅದನ್ನೇ. ಇದನ್ನು ಮತ್ತೊಮ್ಮೆ ನಿರೂಪಿಸಲು ಇಂದು ನಾನು ನಿಮಗೆ ಒಬ್ಬ ಬಡ ಭಕ್ತನ ರೋಚಕ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗಾದರೆ ಹನುಮಂತನ ಆ ರೋಮಾಂಚಕ ಲೀಲೆಯನ್ನು ಈಗ ನೋಡೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಆಂಜನೇಯ ಅಥವಾ ನಿಮಗೆ ಇಷ್ಟವಾದ ದೇವರನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಬಹಳ ವರ್ಷಗಳ ಹಿಂದೆ ಪವಿತ್ರವಾದ ತುಂಗಭದ್ರಾ ನದಿಯ ದಡದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಹಸಿರಿನಿಂದ ಕೂಡಿದ ಆ ಹಳ್ಳಿಯ ಕೊನೆಯಲ್ಲಿ ಊರಿನವರ ಕಣ್ಣಿಗೆ ಬೀಳದಂತೆ ಊರಿನ ಸ್ಮಶಾನದ ಹತ್ತಿರವಿದ್ದ ಒಂದು ಪಾಳು ಬಿದ್ದ ಜಾಗದಲ್ಲಿ ಶಂಕರ ಎಂಬ ಒಬ್ಬ ಬಡ ವ್ಯಕ್ತಿ ವಾಸಿಸುತ್ತಿದ್ದ. ಶಂಕರ ನೋಡಲು ಕಪ್ಪುಗಿದ್ದ, ಎತ್ತರವಾಗಿದ್ದ, ದೈಹಿಕವಾಗಿ ಬಹಳ ಬಲಿಷ್ಠನಾಗಿದ್ದ. ಆತನ ಹೆಸರು ಶಂಕರ ಎಂದಿತ್ತು. ಆದರೆ ನಿಜವಾಗಿಯೂ ಅವನ ಪ್ರಪಂಚವೇ ಬಣ್ಣ ಕಳೆದುಕೊಂಡಿತ್ತು. ಮಳೆ ಬಂದರೆ ಸೋರುವ ಬಿಸಿಲು, ಬಂದರೆ ಸುಡುವ ಚಳಿಗಾಲದಲ್ಲಿ, ಮೈ ಕೊರೆಯುವ ಗಾಳಿ ಬಂದರೆ ಹಾರಿ ಹೋಗುವಂತಹ ಒಂದು ಮುರಿದು ಬಿದ್ದ ಗುಡಿಸಲು ಅವನ ಪಾಲಿನ ಅರಮನೆಯಾಗಿತ್ತು. ಮೈ ಮುಚ್ಚಿಕೊಳ್ಳಲು ಸರಿಯಾಗಿ ಬಟ್ಟೆ ಇಲ್ಲದೆ 10 ಕಡೆ ಹರಿದು ಚೇಪೆ ಹಾಕಿದ ಬಣ್ಣ ಮಾಸಿದ ಹಳೆಯ ಬಟ್ಟೆಗಳೇ ಅವನ ಬಟ್ಟೆಯಾಗಿದ್ದವು. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ದಿನವಿಡೀ ಹಳ್ಳಿಯವರ ಬಳಿ ಹೋಗಿ ಕೂಲಿ ಕೆಲಸಕ್ಕಾಗಿ ಅಲೆದಾಡುವುದೇ ಅವನ ಬದುಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡ ಬಂಡೆಗಳನ್ನು ಒಡೆಯುವುದು, ಅಕ್ಕಿಯ ಭಾರವಾದ ಮೂಟೆಗಳನ್ನು ಹೊರುವುದು ಮತ್ತು ಕಾಡಿನ ಮರಗಳನ್ನು ಕಡಿಯುವುದು ಅವನ ಕೆಲಸವಾಗಿತ್ತು. ಕಠಿಣ ಪರಿಶ್ರಮದಿಂದಾಗಿ ಅವನ ಕೈಗಳು ಗಾಯವಾಗಿದ್ದವು, ಪಾದಗಳು ಬಿರುಕು ಬಿಟ್ಟಿದ್ದವು. ಸುಡುವ ಬಿಸಿಲಿನಲ್ಲಿ ಆತ ಪಡುತ್ತಿದ್ದ ಕಷ್ಟ ಮತ್ತು ಅವನ ಮೈ ಮೇಲಿನ ಬೆವರು ಕೆಲವೊಮ್ಮೆ ರಕ್ತದ ಹನಿಗಳಂತೆ ಕಾಣುತ್ತಿತ್ತು. ಇಷ್ಟೆಲ್ಲ ಯಾತನೆಗಳ ನಡುವೆಯೂ ಆತನ ಮನಸ್ಸು ಮಾತ್ರ ಹನುಮಂತನ ಸ್ಮರಣೆಯಲ್ಲೇ ಇರುತ್ತಿತ್ತು. ವಿಧಿಯಾಟ ನೋಡಿ ತಾಯಿಯ ಮಡಿಲ ಬೆಚ್ಚಗಿನ ಪ್ರೀತಿ ತಿಳಿಯುವ ಮೊದಲೇ, ತಂದೆಯ ಹೆಗಲ ಮೇಲೆ ಕುಳಿತು ಹಾಡುವ ಮೊದಲೇ, ತೀರಾ ಚಿಕ್ಕ ವಯಸ್ಸಿನಲ್ಲೇ ಶಂಕರ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ. ಈ ವಿಶಾಲವಾದ ಪ್ರಪಂಚದಲ್ಲಿ ತಾನು ಒಂಟಿಯಾಗಿದ್ದ. ಆತನ ನೋವು ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಯಾರೂ ಇರಲಿಲ್ಲ. ಕೊನೆಗೆ ಕಾಯಿಲೆ ಬಂದು ಜ್ವರದಿಂದ ಮಲಗಿದಾಗ ಪ್ರೀತಿಯಿಂದ ತಲೆ ಸವರಿ ಒಂದು ಲೋಟ ನೀರು ಕೊಡುವವರೂ ಸಹ ಅವನಿಗೆ ಇರಲಿಲ್ಲ. ರಾತ್ರಿ ಕತ್ತಲೆಯಲ್ಲಿ ಗುಡುಗು ಮಿಂಚು ಬಂದರೆ ಭಯಪಟ್ಟು ಅಪ್ಪಿಕೊಳ್ಳಲು ಯಾರೂ ಇರಲಿಲ್ಲ. ಎಷ್ಟೋ ರಾತ್ರಿಗಳು ಅವನು ಹಸುವಿನಿಂದ ನಿದ್ದೆ ಬರದೆ ಆಕಾಶದ ನಕ್ಷತ್ರಗಳನ್ನು ಎಣಿಸುತ್ತಾ ಕಳೆದಿದ್ದ. ಹಬ್ಬಗಳು ಬಂದಾಗ ಊರಿನ ಜನ ಸಿಹಿ ತಿನ್ನುತ್ತಿದ್ದಾರೆ. ಶಂಕರ ಹಸುವಿನಿಂದ ನೀರು ಕುಡಿದು ಮಲಗುತ್ತಿದ್ದ. ಅವನಿಗೆ ಏಕೈಕ ಆಸರೆ ಎಂದರೆ ಆ ಕತ್ತಲು ಗುಡಿಸಲಿನ ಮೂಲೆಯಲ್ಲಿ ಇಟ್ಟಿದ್ದ
ತಂದೆ ಸಾಯುವ ಮುನ್ನ ಬಿಟ್ಟು ಹೋಗಿದ್ದ ಒಂದು ಪುಟ್ಟ ಬಣ್ಣ ಮಾಸಿದ ಮಣ್ಣಿನ ಗಣಪತಿಯ ಮೂರ್ತಿ ಮತ್ತು ಗೋಡೆಯ ಮೇಲಿದ್ದ ಹನುಮಂತನ ಒಂದು ಹಳೆಯ ಧೂಳು ಹಿಡಿದ ಜೇಡರ ಬಲೆ ಕಟ್ಟಿದ ಚಿತ್ರಪಟ. ಅವನು ಆಗಾಗ ಕೆಲಸ ಮುಗಿಸಿ ಬಂದ ಮೇಲೆ ಆ ಹನುಮಂತನ ಚಿತ್ರದ ಮುಂದೆ ಕುಳಿತು ಹಸಿದ ಹೊಟ್ಟೆಯಲ್ಲಿ ಅಳುತ್ತಾ ಜಗಳವಾಡುತ್ತಿದ್ದ. ಸ್ವಾಮಿ ಹನುಮಂತ, ನೀನು ವಾಯುಪುತ್ರ, ನೀನು ಬಲಶಾಲಿ, ಆದರೆ ನನಗೇಕೆ ಇಷ್ಟು ಕಷ್ಟ ಕೊಟ್ಟಿದ್ದೀಯಾ? ಎಲ್ಲರಿಗೂ ಅಪ್ಪ ಅಮ್ಮನನ್ನು ಕೊಟ್ಟಿದ್ದೀಯಾ? ಊರಿನ ಸಾಹುಕಾರರ ಮಕ್ಕಳಿಗೆ ದಿನ ಹೊಸ ಬಟ್ಟೆ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಅವರು ನಗುತ್ತಾರೆ, ಆಟ ಆಡುತ್ತಾರೆ. ಆದರೆ ನನ್ನನ್ನು ಏಕೆ ಇಷ್ಟು ಬಡವನನ್ನಾಗಿ ಮಾಡಿದೆ? ಕಳೆದ ಜನ್ಮದಲ್ಲಿ ನಾನೇನಾದರೂ ಮಹಾಪಾಪ ಮಾಡಿದ್ದೇನಾ? ನನ್ನ ಬದುಕು ಹೀಗೆಯೇ ಬೀದಿಯಲ್ಲಿ ಹಸಿದ ಹೊಟ್ಟೆಯಲ್ಲೇ ಮುಗಿದು ಹೋಗುತ್ತದೆಯೇ? ನಿನಗೆ ನನ್ನ ಮೇಲೆ ಕರುಣೆ ಇಲ್ವಾ? ನನ್ನ ಅಪ್ಪ ಅಮ್ಮನನ್ನು ಏಕೆ ಕರೆದುಕೊಂಡೆ? ನನಗೂ ಹಸಿವಾಗುತ್ತಿದೆ, ನನಗೂ ಆಸೆಗಳು ಇರುತ್ತೆ ಅಲ್ವಾ? ನನ್ನ ಸಂಕಟ ನಿನಗೆ ಕಾಣಲ್ವಾ ಎಂದು ಪ್ರಶ್ನಿಸುತ್ತಿದ್ದ. ಆತ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆ ಚಿತ್ರಪಟ ಮೌನವಾಗಿತ್ತು. ಆದರೆ ಆ ಹನುಮಂತನ ಕಣ್ಣುಗಳು ಮಾತ್ರ ಶಂಕರನನ್ನು ಸಮಾಧಾನ ಮಾಡುತ್ತಿರುವಂತೆ, ತಾಳ್ಮೆ ಇರಲಿ ಮಗು, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಾನು ಎಲ್ಲವನ್ನು ನೋಡುತ್ತಿದ್ದೇನೆ, ಸಮಯ ಬಂದಾಗ ನಾನೇ ನಿನಗೆ ಉತ್ತರ ಕೊಡುತ್ತೇನೆ ಎನ್ನುವಂತೆ ಭಾಸವಾಗುತ್ತಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಹಳ್ಳಿಯಲ್ಲಿ ಒಮ್ಮೆ ಹನುಮ ಜಯಂತಿಯ ಸಡಗರ ಶುರುವಾಯಿತು. ಊರಿನ ಶ್ರೀಮಂತರೆಲ್ಲ ಹನುಮಂತನಿಗೆ ಅರ್ಪಿಸಲು ಬೆಳ್ಳಿ ಕವಚಗಳನ್ನು, ರೇಷ್ಮೆ ಬಟ್ಟೆಗಳನ್ನು, ಮುತ್ತು ರತ್ನದ ಹಾರಗಳನ್ನು ಮತ್ತು ದೀಪ ಹಚ್ಚಲು ಡಬ್ಬಿ ಶುದ್ಧವಾದ ತುಪ್ಪವನ್ನು ತರುತ್ತಿದ್ದರು. ಎಲ್ಲರೂ ನಾನು ಅದು ಕೊಡುತ್ತೇನೆ, ನಾನು ಇದು ಕೊಡುತ್ತೇನೆ, ನನ್ನ ಹೆಸರು ಪತ್ರಿಕೆಯಲ್ಲಿ ಬರಬೇಕು, ದೇವಸ್ಥಾನದ ಫಲಕದ ಮೇಲೆ ನನ್ನ ಹೆಸರು ಇರಬೇಕು ಎಂದು ಒಬ್ಬರಿಗಿಂತ ಒಬ್ಬರು ಪೈಪೋಟಿ ನಡೆಸುತ್ತಿದ್ದರು. ಅಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ತಮ್ಮ ಹೆಸರಿನ ಪ್ರಚಾರದ ಪ್ರದರ್ಶನವೇ ಎದ್ದು ಕಾಣುತ್ತಿತ್ತು. ಇದನ್ನು ದೂರದಿಂದಲೇ ನೋಡಿದ ಶಂಕರನಿಗೂ ಈ ಬಾರಿ ಹನುಮಂತನಿಗೆ ಏನಾದರೂ ಕೊಡಬೇಕು ಎಂಬ ಆಸೆ ಬಂತು. ಅವನು ಎಲ್ಲೋ ಹಿರಿಯರ ಬಾಯಲ್ಲಿ ಕೇಳಿದ್ದ ಹನುಮಂತನಿಗೆ ಬೆಣ್ಣೆ ಅಲಂಕಾರ ಅಂದರೆ ತುಂಬ ಇಷ್ಟ. ರಾಮ ಮತ್ತು ರಾವಣರ ನಡುವೆ ನಡೆದ ಯುದ್ಧದಲ್ಲಿ ಹನುಮಂತನ ಗಾಯಗಳು ಆಗಿದ್ದವು. ಆ ಗಾಯಗಳಿಗೆ ಬೆಣ್ಣೆ ಹಚ್ಚಿದರೆ ಹನುಮಂತನಿಗೆ ತಂಪಾಗುತ್ತದೆ ಮತ್ತು ಅವನ ಮನಸ್ಸು ಶಾಂತವಾಗುತ್ತದೆ ಎಂದು ಶಂಕರ ತಿಳಿದುಕೊಂಡಿದ್ದ. ಆದ್ದರಿಂದ ಶಂಕರ ದೃಢವಾಗಿ ನಿರ್ಧರಿಸಿದ, ಈ ಹನುಮ ಜಯಂತಿಗೆ ನಾನು ನನ್ನ ಅಪ್ಪನಿಗೆ, ನನ್ನ ಪ್ರಾಣದೇವನಿಗೆ ಬೆಣ್ಣೆಯನ್ನು ಕೊಡಲೇಬೇಕು. ನನ್ನ ಕೈಯಿಂದ ಬೆಣ್ಣೆ ಹಚ್ಚಬೇಕು, ಅವನ ಮೈ ತಂಪು ಮಾಡಬೇಕು ಎಂದು. ಆದರೆ ಬೆಣ್ಣೆ ಖರೀದಿಸಲು ಅವನ ಹತ್ತಿರ ಹಣವಿರಲಿಲ್ಲ. ಸ್ನೇಹಿತರೆ, ಈ ಕತೆ ತುಂಬ ದೊಡ್ಡದು, ಅಪ್ಲೋಡ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ಕತೆನ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ 2ನೇ ಭಾಗ ಅಂತ ಶುರು ಮಾಡ್ತೀನಿ. ನಮಸ್ಕಾರ, ನಾಳೆ ಸಿಗೋಣ, ಬಾಯ್.